NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಜೀವನ ಅನ್ನೋದು ಸೈಕಲ್ ರೈಡ್ ಇದ್ದ ಹಾಗೆ. ನಮಗೆ ಬ್ಯಾಲೆನ್ಸ್ ಸರಿಯಾಗಿ ಸಿಗಬೇಕಾದ್ರೆ ಚಲಿಸ್ತಾನೆ ಇರಬೇಕು. ಸೈಕಲ್ ಅನ್ನ ನಿಲ್ಲಿಸಿದ್ರೆ ಹೆಂಗೆ ಬ್ಯಾಲೆನ್ಸ್ ತಪ್ತೈತೆ ನಮ್ದು, ಆ ಚಲಿಸ್ತಾ ಇದ್ರೆ ಬ್ಯಾಲೆನ್ಸ್ ಕರೆಕ್ಟ್ ಆಗಿರ್ತೈತೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಒಂದು ಲವಲವಿಕೆ, ಜೀವಂತಿಕೆ ಸದಾ ಇರಬೇಕಾದ್ರೆ, ಸೃಜನಶೀಲತೆ ಇರಬೇಕಾದ್ರೆ ಸದಾ ನಾವು ಕೆಲಸ ಮಾಡ್ತಾನೆ ಇರಬೇಕು. ಯಾವತ್ತೂ ಖಾಲಿ ಕೊಡಬಾರ್ದು, ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು. ಅಂದಾಗ ನಮ್ಮಲ್ಲಿ ಒಂದು ಸದಾ ಲವಲವಿಕೆ, ಒಂದು ಜೀವಂತಿಕೆ, ಒಂದು ಸೃಜನಶೀಲತೆ ಕಂಟಿನ್ಯೂ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಭಾಗಲಬ್ಧ ಸಂಖ್ಯೆಗಳ ಎಲ್ಲಾ ಗುಣಲಕ್ಷಣ ಸ್ಟಡಿ ಮಾಡಿದೀವಿ ನಾವು. ಆವೃತ್ತತೆ, ಪರಿವರ್ತನೀಯ ನಿಯಮ, ಸವರ್ತನೀಯ ನಿಯಮ, ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಫಲಿತಾಂಶ, ಗುಣಾಕಾರದ ಫಲಿತಾಂಶ, ವಿಲೋಮಾಂಶ, ಗುಣಾಕಾರದ ವಿಲೋಮಾಂಶ, ಸಂಕಲನ ವಿಲೋಮಾಂಶ, ವಿತರಣಾ ನಿಯಮ, ಈ ತರ 6-7 ಗುಣಲಕ್ಷಣ ಸ್ಟಡಿ ಮಾಡಿದ್ವಿ. ಅದರ ಬೇಸ್ ಮೇಲೆ ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ವಾರ್ಷಿಕ ಪರೀಕ್ಷೆಯಲ್ಲಿ ಅಂದ್ರೆ ರಾಜ್ಯ ಮಟ್ಟದ NMMS ಪರೀಕ್ಷೆಯಲ್ಲಿ ಏನೆಲ್ಲ ಕೇಳಕ್ ಸಾಧ್ಯತೆ ಐತಿ ಅವನ್ನೆಲ್ಲ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಸಮ್ ಆಫ್ ಎನಿ 2 ರ್ಯಾಷನಲ್ ನಂಬರ್ ಈಸ್ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್, ಇಂಟೀಜರ್ಸ್, ನ್ಯಾಚುರಲ್ ನಂಬರ್. ಅಂದ್ರೆ ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಪೂರ್ಣಾಂಕಗಳು, ಸ್ವಾಭಾವಿಕ ಸಂಖ್ಯೆ. ಅಭ್ಯಾಸದ ಪ್ರಶ್ನೆಗಳಲ್ಲಿ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಏನಾಗುತ್ತೆ ಅನ್ನೋದು ನೋಡಿದ್ವಿ. ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ಸ್ ಈಸ್ ರ್ಯಾಷನಲ್ ನಂಬರ್. ಅಂದ್ರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಅಂತ ಚರ್ಚೆ ಮಾಡಿದ್ವಿ. ಇಲ್ಲಿ ಏನೈತಂದ್ರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಮೊತ್ತ, ಈಗ ಸಪೋಸ್ 2/3, 5/6 ಇವೆರಡು ಭಾಗಲಬ್ಧ ಸಂಖ್ಯೆ. ಇವೆರಡು ಕೂಡಿಸಿದ್ರೆ ಒಂದು ಭಾಗಲಬ್ಧ ಸಂಖ್ಯೆನ ಬರ್ತದೆ. ಬೇಕಾದ ತಗೋಬೋದು ನೀವು. ಯಾವುದೇ 2 ಭಾಗಲಬ್ಧ ಸಂಖ್ಯೆ ತಗೊಂಡು ಕೂಡಿಸಿದ್ರೆ ಮತ್ತು ಭಾಗಲಬ್ಧ ಸಂಖ್ಯೆನ ಬರ್ತದೆ. ಹಾಗಾಗಿ ಆಪ್ಷನ್ ಎ ಭಾಗಲಬ್ಧ ಸಂಖ್ಯೆ ಸರಿಯಾಗುತ್ತೆ. ಸೆಕೆಂಡ್ ಪ್ರಶ್ನೆ, ಒಂದು ಇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಫಲಿತಾಂಶ, ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನದ ಫಲಿತಾಂಶ, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಫಲಿತಾಂಶ, ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರದ ಫಲಿತಾಂಶ. ಈ ತರ 4 ಆಯ್ಕೆಗಳಿದವು. ಅದೇ ಒಂದು ಭಾಗಲಬ್ಧ ಸಂಖ್ಯೆಗೆ ಇದಕ್ಕೆ ನಾವು ಏನನ್ನ ಇಟ್ಟು ಗುಣಿಸಿದ್ರೆ ಮತ್ತು ಅದೇ ಸಂಖ್ಯೆ ಬರ್ತದೆ. ಒಂದನ್ನು ಇಟ್ಟು ಗುಣಿಸಿದ್ರೆ ಮಾತ್ರ ಅದೇ ಸಂಖ್ಯೆ ಬರ್ತದೆ. A into 1 ಅಥವಾ 1 into A = ಏನಾಗುತ್ತೆ. ಒಂದು ಭಾಗಲಬ್ಧ ಸಂಖ್ಯೆ ಎಗೆ ಏನನ್ನ ಇಟ್ಟು ಗುಣಿಸಿದ್ರೆ ಮತ್ತು ಅದೇ ಭಾಗಲಬ್ಧ ಸಂಖ್ಯೆ ಬರ್ತೈತೆ ಅಂದ್ರೆ ಒಂದನ್ನು ಇಟ್ಟು ಗುಣಿಸ್ಬೇಕು. ಹಾಗಾಗಿ ಯಾವುದೇ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಫಲಿತಾಂಶ ಏನಿರ್ತೈತಿ 1 ಬರ್ತೈತಿ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಫಲಿತಾಂಶ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, -5/9 ಉತ್ಕ್ರಮ ಅಂದ್ರೆ -5/9 ಒಂದು ಭಾಗಲಬ್ಧ ಸಂಖ್ಯೆ. ಪ್ರಶ್ನೆ ನೋಡ್ಬೋದು. ಇದರ ಉತ್ಕ್ರಮ ಅಂದ್ರೆ ಏನು, ಗುಣಾಕಾರ ವಿಲೋಮಾಂಶ ಏನು. ಆಪ್ಷನ್ ಎ 5/9, ಆಪ್ಷನ್ ಬಿ 9/-5, ಆಪ್ಷನ್ ಸಿ 9/5, ಆಪ್ಷನ್ ಡಿ -9/-5. ಯಾವ ಸರಿ ಉತ್ತರ? ಗುಣಾಕಾರದ ವಿಲೋಮಾಂಶ ಅಂದ್ರೆ ಏನೈತಿದೆ, -5/9 ಐತಲ್ಲ, ಇದಕ್ಕೆ ಏನನ್ನ ಇಟ್ಟು ಗುಣಿಸಿದ್ರೆ 1 ಬರ್ತೈತಿ ಉತ್ತರ. ಅಂದ್ರೆ ಇದನ್ನ ಉತ್ಕ್ರಮ ಮಾಡೋದು 9/-5. 9/-5 ಅಂದ್ರೆ ಮೈನಸ್ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಆಗಿ 1 ಬರ್ತದೆ. ಹಾಗಾಗಿ ಆಪ್ಷನ್ ಬಿ 9/-5 ಸರಿಯಾಗುತ್ತೆ. 4ರ ಸಂಕಲನದ ವಿಲೋಮ. 4 ಅನ್ನೋ ಸಂಖ್ಯೆ ಸಂಕಲನದ ವಿಲೋಮ ಇರುತ್ತೆ. ಸಂಕಲನದ ವಿಲೋಮ ಅಂದ್ರೆ ಚಿಹ್ನೆ ಅಷ್ಟೇ ವಿರುದ್ಧ ಹಾಕೋದು. -4 +4 1/4 1. ಯಾವ ಸರಿ ಉತ್ತರ? ಇದರ ಸಂಕಲನ ವಿಲೋಮಾಂಶ ಅಂದ್ರೆ -4 ಆಗ್ತೈತಿ. ಇದಕ್ಕೆ ಏನಿಟ್ಟು ಕೂಡಿಸಿದ್ರೆ 0 ಬರ್ತೈತಿ. ಒಂದು ಭಾಗಲಬ್ಧ ಸಂಖ್ಯೆಗೆ ಏನನ್ನ ಇಟ್ಟು ಕೂಡಿಸಿದ್ರೆ 0 ಬರ್ತೈತಿ ಅಂದ್ರೆ ಈ +4 ಇದ್ರೆ -4. ಹಾಗಾಗಿ ಯಾವ ಸರಿ ಉತ್ತರ? ಆಪ್ಷನ್ ಎ -4 ಸರಿಯಾಗುತ್ತೆ. ಈ ಕೆಳಗಿನಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ? √3, √4, √5, π ಯಾವ ಭಾಗಲಬ್ಧ ಸಂಖ್ಯೆ? ಮೇಲ್ನೋಟಕ್ಕೆ ಎಲ್ಲವೂ ಹಂಗೆ ಕಾಣ್ತಾವು ಭಾಗಲಬ್ಧ ಸಂಖ್ಯೆ ತರ. ಭಾಗಲಬ್ಧ ಸಂಖ್ಯೆ ಯಾವಾಗೈತೆ ಅಂತ ಕೇಳಿದಾರ ನೋಡ್ರಿ. √2 ಒಳಗೆ ಇದ್ದದ್ದು ಎಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ. √4 ಅಂದ್ರೆ 4ರ ವರ್ಗಮೂಲ ಎಷ್ಟು ಅಂದ್ರೆ ಇದನ್ನು ಶುದ್ಧೀಕರಿಸಿದ್ರೆ 2 ಬರ್ತದೆ. 2 ಅಂದ್ರೆ ಏನಿದೆ, ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇದನ್ನ ಹೊರತುಪಡಿಸಿದ್ರೆ √3, √5, π ಏನಿವು ಅಭಾಗಲಬ್ಧ ಸಂಖ್ಯೆಗಳು. ಹಾಗಾಗಿ ಯಾವ ಭಾಗಲಬ್ಧ ಸಂಖ್ಯೆ ಐತಿ? ಆಪ್ಷನ್ ಬಿ √4 ಭಾಗಲಬ್ಧ ಸಂಖ್ಯೆ ಐತಿ.
2 ಪ್ಲಸ್ ಬ್ರಾಕೆಟ್ ಆಫ್ 3 ಪ್ಲಸ್ 4 ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಆಫ್ 2 ಪ್ಲಸ್ 3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 4. ಇದು ಭಾಗಲಬ್ಧ ಸಂಖ್ಯೆಗಳ ಯಾವ ಗುಣಲಕ್ಷಣವಾಗಿದೆ ನೋಡ್ರಿ. ಈಗಾಗಲೇ ಇದನ್ನ ಗುಣಲಕ್ಷಣ ಚರ್ಚೆ ಮಾಡಿದ್ದೀವಿ ನಾವು. ಯಾವ ಗುಣಲಕ್ಷಣ ಐತಿ? ಸಂಕಲನದ ಸವರ್ತನೆಯ ಗುಣ, ಸಂಕಲನದ ಪರಿವರ್ತನೆಯ ಗುಣ, ಗುಣಾಕಾರದ ಸವರ್ತನೆಯ ಗುಣ, ಗುಣಾಕಾರದ ಪರಿವರ್ತನೆಯ ಗುಣ. ನೋಡಿ, 3 ಸಂಖ್ಯೆ ABC ಅಂತೇಳಿ 3 ಸಂಖ್ಯೆ ತಗೊಂಡಾಗ ಆ 3 ಸಂಖ್ಯೆ ತಗೊಂಡು ಎಡಭಾಗದಲ್ಲಿ ಕೊನೆಯ 2 ಸಂಖ್ಯೆಗಳನ್ನು ಅಸೋಸಿಯೇಟ್ ಮಾಡಿದ್ದಾರೆ, ಬಲಭಾಗದಲ್ಲಿ ಮೊದಲೆರಡು ಸಂಖ್ಯೆಯನ್ನು ಅಸೋಸಿಯೇಟ್ ಮಾಡಿದ್ದಾರೆ. ಹಾಗಾಗಿ ಸಂಕಲನ ಚಿಹ್ನೆ ಹಾಕಿದ್ದಾರೆ. ಏನಾಯ್ತು ಇಲ್ಲಿ? ಸಂಕಲನದ ಸವರ್ತನೆಯ ಗುಣ. ಆಪ್ಷನ್ ಎ ಕರೆಕ್ಟ್, ಸಂಕಲನದ ಸವರ್ತನೆಯ ಗುಣ. 2 ಪ್ಲಸ್ 3 ಈಕ್ವಲ್ ಟು 3 ಪ್ಲಸ್ 2. ಇದು ಭಾಗಲಬ್ಧ ಸಂಖ್ಯೆಗಳ ಯಾವ ಗುಣವನ್ನು ಹೋಲುತ್ತದೆ? 2 ಪ್ಲಸ್ 3 ಈಕ್ವಲ್ ಟು 3 ಪ್ಲಸ್ 2. ನೋಡ್ರಿ, ಆಪ್ಷನ್ ಸಂಕಲನ ಸವರ್ತನೆಯ ಗುಣ, ಸಂಕಲನದ ಪರಿವರ್ತನೆಯ ಗುಣ, ಗುಣಾಕಾರದ ಸವರ್ತನೆಯ ಗುಣ, ಗುಣಾಕಾರದ ಪರಿವರ್ತನೆಯ ಗುಣ. ಯಾವ್ದಾಗ್ತೈತಿ? ಎರಡೇ ಸಂಖ್ಯೆ ತಗೊಂಡಾಗ ಅಂದ್ರೆ A ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿದ್ರ ಸಂಕಲನದ ಪರಿವರ್ತನೆಯ ಗುಣ. ಹಾಗಾಗಿ ಇಲ್ಲಿ ಯಾವ ಗುಣ ಕರೆಕ್ಟ್ ಅಂದ್ರೆ ಸಂಕಲನದ ಪರಿವರ್ತನೆಯ ಗುಣ, ಆಪ್ಷನ್ ಬಿ ಕರೆಕ್ಟ್. ಅದೇ ತರ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ 3 ಇಂಟು 4 ಈಕ್ವಲ್ ಟು 4 ಇಂಟು 3. ಇದು ಯಾವ ತರ ಕಾಣಾಗುತ್ತೆ ನಮಗೆ? A ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ. ಇದು ಭಾಗಲಬ್ಧ ಸಂಖ್ಯೆಗಳ ಯಾವ ಗುಣಕ್ಕೆ ಉದಾಹರಣೆಯಾಗಿದೆ? ಇದು ಎರಡು ಸಂಖ್ಯೆಗಳನ್ನ ಅದರ ಬದಲು ಮಾಡಿ ಗುಣಿಸಿದಾರ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೆ ಗುಣ. ನೆಕ್ಸ್ಟ್ ಕ್ವಶನ್ ಏನು? 3 ಇಂಟು 4 ಈಕ್ವಲ್ ಟು 4 ಇಂಟು 3. ಇದು ಭಾಗಲಬ್ಧ ಸಂಖ್ಯೆಗಳ ಯಾವ ಗುಣಕ್ಕೆ ಉದಾಹರಣೆಯಾಗಿದೆ? ಇದು ಆಪ್ಷನ್ ಸಂಕಲನದ ಸವರ್ತನೆ ಗುಣ, ಸಂಕಲನದ ಪರಿವರ್ತನೆ ಗುಣ, ಗುಣಾಕಾರದ ಪರಿವರ್ತನೆ ಗುಣ, ಗುಣಾಕಾರದ ಸವರ್ತನೆ ಗುಣ. ಇಲ್ಲಿ ಎರಡ ಸಂಖ್ಯೆ ತಗೊಂಡು ಅದಲು ಬದಲು ಮಾಡಿ ಕ್ರಿಯೆ ಮಾಡೋದ್ರಿಂದ ಪರಿವರ್ತನೀಯತೆ. ಯಾವುದು ಕ್ರಿಯೆ? ಗುಣಾಕಾರದ ಪರಿವರ್ತನೀಯತೆ. 3ರ ಗುಣಾಕಾರದ ವಿಲೋಮ. 3 ಅನ್ನೋ ಸಂಖ್ಯೆ ಗುಣಾಕಾರದ ವಿಲೋಮ. ಈ 3 ಅನ್ನೋ ಸಂಖ್ಯೆ ಬರ್ತಿದ್ವಿ, ಇದರ ಗುಣಾಕಾರದ ವಿಲೋಮ ಏನಾಗತಿ? ಗುಣಾಕಾರದ ವಿಲೋಮ ಅಂದ್ರೆ ಅದು ಉತ್ಕ್ರಮ ತಗೊಳ್ಳೋದು, ಸೀದಾ ಮೇಲೆ ಬಿಡೋದು, ಅವಶ್ಯಕ ಬಿಡೋದು. ಅಂದ್ರೆ 3ರ ಗುಣಾಕಾರದ ವಿಲೋಮ ಏನಾಗುತ್ತೆ? 1/3 ಆಗತ್ತೆ. ಇಲ್ಲಿ ಆಪ್ಷನ್ಸ್ ಏನೇನಿದೆ ನೋಡೋಣ. -3, 1/3, 3, 0. ಯಾವ ಸರಿ ಉತ್ತರ? 1/3. 1/3 ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 3 ಪ್ಲಸ್ 0 ಈಸ್ ಈಕ್ವಲ್ ಟು ಡ್ಯಾಶ್. 3ಕ್ಕೆ 0 ಕೊಡಿಸಿದ್ರೆ ಏನಾಗ್ತದೆ? 0, 1, 2, 3. ಯಾವ ಆಯ್ಕೆ ಕರೆಕ್ಟ್? ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ 0 ಕೊಡಿಸಿದ್ರೆ ಮತ್ತು ಭಾಗಲಬ್ಧ ಸಂಖ್ಯೆನ ಬರ್ತೈತಿ. ಹಾಗಾಗಿ ಆಪ್ಷನ್ ಡಿ 3 ಇಸ್ ದಿ ರೈಟ್ ಆನ್ಸರ್. ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ ಈ ಕೆಳಗಿನಲ್ಲಿ ಯಾವುದಾಗಿದೆ? ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದಾಗಿದೆ? ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ ಅಂದ್ರೆ ಈಗ ಮಾಡಿದ್ವಲ್ಲ, ಈ 3ಕ್ಕೆ ಏನನ್ನ ಇಟ್ಟು ಕೂಡಿಸಿದ್ರೆ ಮತ್ತು 3 ಬರ್ಬೇಕು. ಅನನ್ಯತಾಂಶ ಅಂದ್ರೆ ಇದಕ್ಕೆ ಈ ಭಾಗಲಬ್ಧ ಸಂಖ್ಯೆಗೆ ಏನು ಇಟ್ಟು ಕೂಡಿಸಿ ಮತ್ತು ಅದೇ ಸಂಖ್ಯೆ ಬರ್ಬೇಕಂದ್ರೆ 0 ಇಟ್ಟು ಕೂಡಿಸ್ಬೇಕು. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ ಯಾವುದು? 0. ಆಪ್ಷನ್ ಬಿ ಕರೆಕ್ಟ್. ಇದೇ ಪ್ರಶ್ನೆ ಮುಂದುವರೆದು ಕೇಳಿದಾಗ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಯಾವುದು? ಗುಣಾಕಾರದ ಅನನ್ಯತಾಂಶ ಅಂದ್ರೆ 1. ಪೂರ್ಣಾಂಕಗಳ ಗಣದ ಸಂಕೇತ. ಪೂರ್ಣಾಂಕಗಳು ಸೆಟ್ ಆಫ್ ಇಂಟಿಜರ್ಸ್, ಆ ಗಣದ ಸಂಕೇತ ಏನು? ಆಪ್ಷನ್ ಎ Z, ಆಪ್ಷನ್ ಬಿ W, ಆಪ್ಷನ್ ಸಿ N, ಆಪ್ಷನ್ ಡಿ Q. ಪೂರ್ಣಾಂಕಗಳು ಸೆಟ್ ಆಫ್ ಇಂಟಿಜರ್ಸ್ ಅಂದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ Z ಸರಿಯಾದ ಉತ್ತರ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳ ಗಣದ ಸಂಕೇತ. ಮುಂದಿನ ಪ್ರಶ್ನೆ. ಭಾಗಲಬ್ಧ ಸಂಖ್ಯೆಗಳ ಗಣದ ಸಂಕೇತ N, Q, W, Z. ಯಾವ ಸರಿ? ರ್ಯಾಷನಲ್ ನಂಬರ್ಸ್ಗೆ ಸಂಕೇತ Q. ಸ್ವಾಭಾವಿಕ ಸಂಖ್ಯೆಗಳ ಗಣದ ಸಂಕೇತ W, N, Z, Q. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಕ್ಯಾಪಿಟಲ್ N. ಏನು ಸರಿಯಾದ ಉತ್ತರ. ಇನ್ನು ಪೂರ್ಣ ಸಂಖ್ಯೆಗಳ ಗಣದ ಸಂಕೇತ ಸೆಟ್ ಆಫ್ ಹೋಲ್ ನಂಬರ್ಸ್ N, Z, W, Q. ಯಾವ್ದಾಗತಿ? ಸೆಟ್ ಆಫ್ ಹೋಲ್ ನಂಬರ್ಸ್ ಅಂದ್ರೆ W. ಒಂದಿಷ್ಟು ಭಾಗಲಬ್ಧ ಸಂಖ್ಯೆಗಳ ಘಟಕದಲ್ಲಿ ಮ್ಯಾಕ್ಸಿಮಮ್ ಬಹುಆಯ್ಕೆ ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಕೇವಲ ಬಹುಆಯ್ಕೆ ಪ್ರಶ್ನೆಗಳನ್ನು ಮಾತ್ರ ಚರ್ಚೆ ಮಾಡೋಣ. ಈಗಾಗಲೇ ಕಂಟೆಂಟನ್ನು ನೀವು ಶಾಲೆಯಲ್ಲಿ ಕಲ್ತಿರ್ತೀರಿ, ಇನ್ನೊಂದು ಸಾರಿ ರಿವಿಷನ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಹೇಳಿದ್ವಿ. ಉಳಿದ ಘಟಕಗಳದ್ದು ಏನು ಮಾಡೋಣ ಅಂದ್ರೆ ಜಸ್ಟ್ ಘಟಕ ತೆಗೆದುಕೊಂಡು ಬಹುಆಯ್ಕೆ ಪ್ರಶ್ನೆಗಳನ್ನ ಮಾತ್ರ ಬಿಡಿಸೋಣ. ಅಂದ್ರೆ ರಾಜ್ಯ ಮಟ್ಟದ ಇನ್ನೊಂದು ಪರೀಕ್ಷೆ ಪೇಪರ್ 2 ಶಾರ್ಟ್ ಗಣಿತಕ್ಕೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾತ್ರ ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದೀವಿ. ಧನ್ಯವಾದಗಳು.